ಇಲ್ಲಿ ನಮ್ಮ ಈ ಸೆಕೆಂಡ್ ಪಿ ಸಿ ಲಾಸ್ಟಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ನಾವು 1 ಮಾರ್ಕ್ 2 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ ಅನ್ನು ನೋಡ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ಈಗ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಆಗಿದೆ. ಸಬ್ 1 ಸಬ್ 2 ಇದೇ ಫಸ್ಟ್ ಚಾಪ್ಟರ್ನಲ್ಲಿ ಸಬ್ 3 5 ಅಂಕದ ಪ್ರಶ್ನೆಗಳು. ಈ 5 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯ ಕ್ವಶನ್ಸ್ ಕೇಳ್ತಾನೆ 5 ಮಾರ್ಕ್ ಕ್ವಶನ್ಸ್ ಇರಲಿಕ್ಕೆ ಇಲ್ಲಿ ಒಂದನ್ನು ನಾವಿಲ್ಲಿ ಯಾವುದು ನೆಕ್ಸ್ಟ್ ಕ್ವಶನ್ನು ವಿಗಮನದ ಸಮಸ್ಯೆಗಳು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಇಲ್ಲಿ ಸಬ್ 3 ನಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ವಿಗಮನದ ಸಮಸ್ಯೆಗಳು ಬರೆಯಿರಿ ಅಥವಾ ನಿರೂಪಿಸಿರಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ ಕ್ವಶನ್ಸ್ ಕೇಳಿದೆ. ವಿಗಮನದ ಸಮಸ್ಯೆಗಳು ಇಲ್ಲಿ 5 ಮಾರ್ಕ್ ಕ್ವಶನ್ಸ್ ಇದು ಏನಿದೆ 5 ಮಾರ್ಕ್ ಕ್ವಶನ್ಸ್ ವಿಗಮನದ ಸಮಸ್ಯೆಗಳು. ಹಾಗಾದ್ರೆ ಇಲ್ಲಿ ನೋಡಿ ಈ ರೀತಿ ಕೊಟ್ಟಾಗ ಇಲ್ಲಿ ವಿಗಮನವು ಕೆಲವು ನಿದರ್ಶನಗಳಿಂದ ಎಲ್ಲ ನಿದರ್ಶನಗಳಿಗೆ ಸಾಗುವಾಗ ಇಲ್ಲಿ ಅಂದರೆ ಕೆಲವು ದೃಷ್ಟಾಂತಗಳಿಂದ ಎಲ್ಲ ದೃಷ್ಟಾಂತಗಳಿಗೆ ಲೀಪ್ ಅಂದರೆ ನೆಗೆತ ಇಂಡಕ್ಟಿವ್ ಲೀಪ್ ಮುಖೇನ ಇದು ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸುತ್ತದೆ. ಹಾಗಾದರೆ ಈ ರೀತಿ ಸಾಗುವಾಗ ವಿಗಮನದಲ್ಲಿ ಕೆಲವು ಸಮಸ್ಯೆಗಳು ಅಂದರೆ ಸಂದೇಹಕ್ಕೆ ಅವು ಗುರಿ ಮಾಡ್ತವೆ. ಹಾಗಾದರೆ ಆ ಸಂಶಯ ಅಥವಾ ಸಂದೇಹ ಅವುಗಳನ್ನೇ ವಿಗಮನದ ಸಮಸ್ಯೆಗಳು ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್. ಹಾಗಾದರೆ ನೋಡಿ ವಿಗಮನದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಅಂದರೆ ಇಲ್ಲಿ ನೋಡಿ ಓಕೆ ಇಲ್ಲಿ ನಾವು ಯಾವ ಸ್ಥಿತಿಗತಿಗಳಲ್ಲಿ ನಾವಿಲ್ಲಿ ಇಲ್ಲಿ ಈ ವಿಗಮನ ಸಮಸ್ಯೆ ಎನ್ನುವಂಥದ್ದು ಯಾವ ಸ್ಥಿತಿಗತಿಗಳಲ್ಲಿ ಅದು ನ್ಯಾಯಬದ್ಧವಾಗಿರುತ್ತದೆ ಇಲ್ಲಿ ಇದು ಇಂಪಾರ್ಟೆಂಟು. ಈಗ ನಿಸರ್ಗದ ಏಕಪ್ರಕಾರತೆಯ ಮತ್ತು ಕಾರ್ಯಕಾರಣದ ನಿಯಮವನ್ನು ಆಧಾರವಾಗಿಟ್ಟುಕೊಂಡು ವಿಗಮನದಲ್ಲಿ ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಹಾಗಾದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸನ್ನಿವೇಶದಲ್ಲೂ ಎಲ್ಲ ಸ್ಥಿತಿಗತಿಗಳಲ್ಲಿಯೂ ಕೂಡ ಸಾಮಾನ್ಯೀಕರಣವನ್ನು ಮಾಡಲಿಕ್ಕೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಅದು ಸಮಸ್ಯೆಗಳಿಗೆ ಅದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗಾದರೆ ಆ ಹಿನ್ನೆಲೆಯಲ್ಲಿ ಯಾಕೆಂದರೆ ಈಗ ಸಾಕ್ರೆಟಿಸ್ ಉಪಮಾನ ಸಾಕ್ರೆಟಿಸ್ ಮರ್ತ್ಯ ದೇರ್ಫೋರ್ ಎಲ್ಲ ಮಾನವರು ಮೃತ್ಯರು ಇದು ಓಕೆ. ಯಾಕೆ ಕೆಲವು ದೃಷ್ಟಾಂತಗಳ ಆಧಾರದ ಮೇಲೆ ಅಂದರೆ ಅಪರಿಪೂರ್ಣ ಅನುಭವಗಳ ಆಧಾರದ ಮೇಲೆ ಒಂದು ಸಾಮಾನ್ಯೀಕರಣವನ್ನು ಮಾಡಲಾಗುತ್ತದೆ ಇದು ಸತ್ಯ. ಯಾಕೆ ಇದುವರೆಗೂ ಕೂಡ ಇಲ್ಲಿ ನಿಸರ್ಗದಲ್ಲಿ ಈ ಸಾಮಾನ್ಯೀಕರಣಕ್ಕೆ ಅಸಂಗೋಕ್ತಿ ಕಂಡು ಬಂದಿಲ್ಲ. ಓಕೆ ಇಂಥ ಕಡೆಯಲ್ಲೆಲ್ಲ ಇದನ್ನ ಒಂದು ಏನು ನಾವು ಇದರ ಒಂದು ಪ್ರಭಾವವನ್ನು ಅಥವಾ ಇದನ್ನು ನಾವು ಅನುಸರಿಸಲಿಕ್ಕೆ ಸಾಧ್ಯವಾಗುತ್ತೆ, ಇದನ್ನು ಅನ್ವಯ ಮಾಡಬಹುದು. ಅದನ್ನು ಬಿಟ್ಟು ನಾವು ಕೆಲವು ಸನ್ನಿವೇಶ ಅಥವಾ ಎಲ್ಲ ಸನ್ನಿವೇಶ ಸ್ಥಿತಿಗತಿಗಳಲ್ಲಿ ಹೇಳಿಕ್ಕೆ ಹೋದರೆ ಅದನ್ನು ನಾವು ಏನಾಗುತ್ತೆ ಅದಕ್ಕೆ ಒಂದು ಭರವಸೆ ಅಂತಕ್ಕಂಥದ್ದು ಒಂದು ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಇರುವುದಿಲ್ಲ. ಸಂಶಯಕ್ಕೆ ಅಥವಾ ಸಮಸ್ಯೆಗೆ ಗುರಿ ಮಾಡುತ್ತದೆ. ಎಂಥ ಕಡೆ ಉದಾಹರಣೆಯಲ್ಲಿ ಆಧಾರ ವಾಕ್ಯದಲ್ಲಿ 10 ಕಾಗೆಗಳು ಕಪ್ಪಾಗಿವೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ 100 ಕಾಗೆಗಳು ಕಪ್ಪಾಗಿವೆ, ದೇರ್ಫೋರ್ ಎಲ್ಲ ಕಾಗೆಗಳು ಕಪ್ಪಾಗಿವೆ. ಈ ರೀತಿ ಕೆಲವು ದೃಷ್ಟಾಂತಗಳ ಅನುಭವದ ಆಧಾರದ ಮೇಲೆ ಆಧಾರ ವಾಕ್ಯದ ಮೇಲೆ ಸಾಮಾನ್ಯೀಕರಣವನ್ನು ಮಾಡಿದ್ದೇ ಆದರೆ ಇಲ್ಲಿ ವಿಗಮನದಲ್ಲಿ ಸಮಸ್ಯೆ ಉಂಟಾಗುತ್ತದೆ. ಅದನ್ನು ವಿಗಮನದ ಸಮಸ್ಯೆ. ಫಸ್ಟ್ ಪಾಯಿಂಟ್ಸಲ್ಲಿ ಏನಿದೆ ಓಕೆ ಹೇಗೆ ಅಂತಂದ್ರೆ ಇದರ ವಿವರಣೆ ಇಲ್ಲಿ ಕೆಲವು ನಮ್ಮ ಅನುಭವಕ್ಕೆ ಬಂದಂಥ ಕಾಗೆಗಳನ್ನು ನೋಡಿದ್ವಿ, ಅವು ಕಪ್ಪಾಗಿವೆ. ಎಲ್ಲ ಕಾಗೆಗಳು ಕಪ್ಪಾಗಿವೆ ಅಂದರೆ ಎಲ್ಲ ಕಾಗೆಗಳನ್ನು ನೋಡಿಲ್ಲ. ಇಂಥ ಕಡೆಯಲ್ಲಿ ನಾವು ಈ ನಿಸರ್ಗದ ಏಕಪ್ರಕಾರತೆಯ ನಿಯಮವನ್ನು ಅನ್ವಯ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಯಾವುದಾದ್ರೂ ಪ್ರದೇಶದಲ್ಲಿ ಕಪ್ಪು ಬಣ್ಣದ ಕಾಗೆಯನ್ನಲ್ಲದೆ ಬೇರೆ ಬಣ್ಣದ ಕಾಗೆಯನ್ನು ನೋಡಿದರೆ ಅದೇನಂತೆ ಅಸತ್ಯವಾಗುತ್ತೆ. ಇಂಥ ಕಡೆಯಲ್ಲೆಲ್ಲ ನಾವು ಇಂಥ ಸ್ಥಿತಿಗತಿಗಳಲ್ಲಿ ಸನ್ನಿವೇಶಗಳಲ್ಲಿ ಈ ಒಂದು ವಿಗಮನ ರೂಪಿಸುವ ಸಾಮಾನ್ಯೀಕರಣ ಯಶಸ್ವಿಯಾಗಲಿಕ್ಕೆ ನಮಗೆ ಅಥವಾ ಅದನ್ನು ನಾವು ನಂಬಲಿಕ್ಕೆ ಇಲ್ಲಿ ನಮಗೆ ಸಮಸ್ಯೆ ಉಂಟಾಗುತ್ತದೆ. ಇಂಥ ಕಡೆಯೆಲ್ಲ ನಾವು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಎಲ್ಲ ಮಾನವರು ಬರ್ತಾರೆ ಅಂತಕ್ಕಂಥದ್ದು ಓಕೆ. ಯಾಕೆ ಇದುವರೆಗೂ ಕೂಡ ಅದು ಅಸಂಗೋಕ್ತಿ ನಿಸರ್ಗದಲ್ಲಿ ಕಂಡು ಬಂದಿಲ್ಲ. ಇಲ್ಲಿ ಫಸ್ಟ್ ಪಾಯಿಂಟ್ಸ್ ಏನು ಯಾವ ಸ್ಥಿತಿಗತಿಗಳಲ್ಲಿ ಎಂತಹ ಸನ್ನಿವೇಶಗಳಲ್ಲಿ ಯಾವ ಸ್ಥಿತಿಗಳಿಗೆ ಅಥವಾ ಎಂತಹ ಸನ್ನಿವೇಶಗಳಲ್ಲಿ ಸಾರ್ವತ್ರಿಕ ನಿಯಮಗಳನ್ನು ನಾವಿಲ್ಲಿ ಬಳಸಲಾಗುತ್ತೆ ಅಥವಾ
ಸಾರ್ವತ್ರಿಕ ನಿಯಮಗಳ ಅನುಭವ ನ್ಯಾಯಬದ್ಧವಾಗಿರುತ್ತದೆ. ಯಾವ ಜೊತೆಗೆ ಅಥವಾ ಎಂತಹ ಸನ್ನಿವೇಶಗಳಲ್ಲಿ ಸಾರ್ವತ್ರಿಕ ನಿಯಮಗಳು ಅಥವಾ ಸಾರ್ವತ್ರಿಕ ನಿಯಮ ನ್ಯಾಯಬದ್ಧವಾಗಿರುತ್ತದೆ. ಎಂಥ ಸ್ಥಿತಿಗತಿಗಳಲ್ಲಿ ಎಂಥ ಸನ್ನಿವೇಶಗಳಲ್ಲಿ ಈ ಸಾರ್ವತ್ರಿಕ ನಿಯಮ ನ್ಯಾಯಬದ್ಧವಾಗಿರುತ್ತೆ ಎನ್ನುವಂಥದ್ದು ಬಹುಮುಖ್ಯವಾದದ್ದು. ಸಾರ್ವತ್ರಿಕ ನಿಯಮ ನ್ಯಾಯಬದ್ಧವಾಗಿರುತ್ತದೆ ಕ್ವಶನ್ ಮಾರ್ಕ್. ಎಂಥ ಸ್ಥಿತಿಗತಿಗಳಲ್ಲಿ ಈ ನಿಯಮ ಅಂತಕ್ಕಂಥದ್ದು ನ್ಯಾಯಬದ್ಧವಾಗಿರುತ್ತದೆ ಎನ್ನುವಂಥದ್ದು. ನ್ಯಾಯಬದ್ಧವಾಗಿರುತ್ತದೆ ಇದು ಫಸ್ಟ್ ಪಾಯಿಂಟ್. ನ್ಯಾಯಬದ್ಧವಾಗಿರುತ್ತದೆ ಕ್ವಶನ್ ಮಾರ್ಕ್ ಎನ್ನುವಂಥದ್ದು ಏನಾಗುತ್ತೆ ವಿಗಮನದ ಸಮಸ್ಯೆ ಆಗುತ್ತೆ. ಇನ್ನು ಈ ವಿಗಮನದ ಸಮಸ್ಯೆಗಳಲ್ಲಿ ಎರಡನೇದು ಏನು, ನಾವು ಕೆಲವು ದೃಷ್ಟಾಂತಗಳ ಅನುಭವದಿಂದ ಸಾರ್ವತ್ರಿಕ ನಿಯಮ ರೂಪಿಸಲು ಹೇಗೆ ಸಾಧ್ಯ. ಏನು, ಕೆಲವು ಅನುಭವಗಳ ಆಧಾರಗಳಿಂದ ಒಂದು ಸಾರ್ವತ್ರಿಕ ತರ್ಕವಾಕ್ಯ ಪಡೆಯಲು ಅಥವಾ ನಿರೂಪಿಸಲು ಹೇಗೆ ಸಾಧ್ಯ. ಯಾಕೆಂದರೆ ಕೆಲವು ಸಲ ಸುಳ್ಳಾಗ್ಬೋದು. ನಾವೀಗ ಹಿಂದೆ ಹೇಳಿದ ಹಾಗೆ ಇದು ಕೂಡ ವಿಗಮನದ ಸಮಸ್ಯೆ. ಕೆಲವು ದೃಷ್ಟಾಂತಗಳ ಅನುಭವದ ಆಧಾರದ ಮೇಲೆ, ಕೆಲವು ದೃಷ್ಟಾಂತಗಳ ಅನುಭವದ ಆಧಾರದ ಮೇಲೆ, ಕೆಲವು ದೃಷ್ಟಾಂತಗಳ ಅನುಭವದ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ ಪಡೆಯಲು ಅಥವಾ ಪಡೆಯುವ ಸಾಮಾನ್ಯೀಕರಣ ಹೇಗೆ, ಪಡೆಯುವ ಸಾಮಾನ್ಯೀಕರಣ, ಪಡೆಯುವ ಸಾಮಾನ್ಯೀಕರಣ ಹೇಗೆ ನ್ಯಾಯಬದ್ಧವಾಗಿರುತ್ತದೆ ಕ್ವಶನ್ ಮಾರ್ಕ್. ಕೆಲವು ದೃಷ್ಟಾಂತಗಳಿಂದ ಅವರ ಆಧಾರದ ಮೇಲೆ ಸಾಮಾನ್ಯೀಕರಣ ಮಾಡುವಂತ ಈ ಅನುಗಮನ ಅದು ನ್ಯಾಯಬದ್ಧವಾಗಿಯೇ ಇರುತ್ತದೆ ಅನ್ನಲಿಕ್ಕೆ ಭರವಸೆ ಏನು ಅಥವಾ ಹೇಗೆ ನ್ಯಾಯಬದ್ಧವಾಗಿರುತ್ತದೆ ಕ್ವಶನ್ ಮಾರ್ಕ್. ಯಾಕೆಂದರೆ ಅಸಂಗೋಕ್ತಿ ಕಂಡು ಬಂದಾಗ ಈ ಸಾಮಾನ್ಯೀಕರಣ ಅನುಗಮನದ ಸಾಮಾನ್ಯೀಕರಣ ಸುಳ್ಳಾಗುತ್ತೆ. ಹೇಗೆ ನ್ಯಾಯಬದ್ಧವಾಗಿರುತ್ತದೆ ಇದು ಕ್ವಶನ್ ಮಾರ್ಕ್. ಹೇಗೆ ನ್ಯಾಯಬದ್ಧವಾಗಿರುತ್ತದೆ, ನ್ಯಾಯಬದ್ಧವಾಗಿರುತ್ತದೆ ಫುಲ್ ಸ್ಟಾಪ್ ಕ್ವಶನ್ ಮಾರ್ಕ್. ಇನ್ನು ಈ ವಿಗಮನದ ಸಮಸ್ಯೆಗಳಲ್ಲಿ ಮೂರನೇದು ಇಲ್ಲಿ ಈ ವಿಗಮನದ ಸಮಸ್ಯೆಗಳಲ್ಲಿ ನೆಕ್ಸ್ಟ್ ನಾವಿಲ್ಲಿ ಈ ಅಪರಿಪೂರ್ಣ ದೃಷ್ಟಾಂತಗಳ ಆಧಾರದ ಮೇಲೆ ನಾವು ಒಂದು ಪರಿಪೂರ್ಣ ಸಾಮಾನ್ಯೀಕರಣ ಮಾಡುವಂಥದ್ದು ಅದು ಹೇಗೆ ಅದು ಸಾಮಾನ್ಯವಾಗಬಲ್ಲದು. ಇದು ಕೂಡ ವಿಗಮನದ ಸಮಸ್ಯೆ. ಇಲ್ಲಿ ಅಪೂರ್ಣ ಅಥವಾ ಅಪರಿಪೂರ್ಣ ಆಧಾರವಾಕ್ಯಗಳ ಅನುಭವದಿಂದ, ಅಪರಿಪೂರ್ಣ ಆಧಾರವಾಕ್ಯದ ಅನುಭವದಿಂದ, ಅಪರಿಪೂರ್ಣ ಆಧಾರವಾಕ್ಯದ ಅನುಭವದಿಂದ ರೂಪಿಸಲಾಗುವ ಸಾಮಾನ್ಯೀಕರಣ ಹೇಗೆ ಸಮರ್ಥನೀಯವಾಗಬಲ್ಲದು. ಅನುಭವದಿಂದ ರೂಪಿಸಲಾಗುವ ಸಾಮಾನ್ಯೀಕರಣ ಹೇಗೆ ಸಮರ್ಥನೀಯವಾಗಬಲ್ಲದು. ಇದು ಕೂಡ ವಿಗಮನದ ಸಮಸ್ಯೆಗಳಲ್ಲಿ ಒಂದು ಪ್ರಶ್ನೆ, ಇದೊಂದು ಸಮಸ್ಯೆ. ಹೇಗೆ ಸಾಮಾನ್ಯೀಕರಣವಾಗಬಲ್ಲದು ಕ್ವಶನ್ ಮಾರ್ಕ್. ಸಾಮಾನ್ಯೀಕರಣವಾಗಬಲ್ಲದು ಇದು ಕ್ವಶನ್ ಮಾರ್ಕ್. ಓಕೆ, ಯಾಕಂದ್ರೆ ಇಲ್ಲಿ ಕೆಲವು ದೃಷ್ಟಾಂತಗಳ ಆಧಾರದ ಮೇಲೆ ನಾವು ಅಂದರೆ ವಿಗಮನವನ್ನು ರೂಪಿಸಲಾಗುವ ಒಂದು ಸಾಮಾನ್ಯೀಕರಣ ಅಥವಾ ಸಾರ್ವತ್ರಿಕ ತರ್ಕವಾಕ್ಯ ಅದು ಎಷ್ಟರ ಮಟ್ಟಿಗೆ ಅಥವಾ ಹೇಗೆ ಸಮರ್ಥನೀಯವಾಗಬಲ್ಲದು ಕ್ವಶನ್ ಮಾರ್ಕ್. ಅದಕ್ಕೆ ಪ್ರೂವ್ ಮಾಡಲಿಕ್ಕೆ, ಸಾಕ್ಷ್ಯಾಧಾರ ಅಂತಕ್ಕಂಥದ್ದು ಸಾಬೀತು ಮಾಡಲಿಕ್ಕೆ ಇಲ್ಲಿ ಏನಂತೆ ಸ್ವಲ್ಪ ಕ್ಲಿಷ್ಟವಾಗುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಅದು ಸಮರ್ಥನೀಯವಾಗಬಲ್ಲದು ಅದು ಕ್ವಶನ್ ಮಾರ್ಕ್. ಇದು ಕೂಡ ವಿಗಮನದ ಸಮಸ್ಯೆಗಳಲ್ಲಿ ಮತ್ತೊಂದು ಅಂಶ. ಇನ್ನು ನಾವು ಈ ವಿಗಮನದ ಸಮಸ್ಯೆಗಳಲ್ಲಿ ಇನ್ನು ಈ ಒಂದು
ಯಾವುದು ನೆಕ್ಸ್ಟ್ ಅಂದರೆ ಈ ವಿಗಮನದ ಪ್ರಕಾರ ನಾವು ರೂಪಿಸಲಾಗುವ ಸಾಮಾನ್ಯೀಕರಣ ಸತ್ಯವೇ ಆಗಿರುತ್ತದೆ ಎನ್ನುವುದಕ್ಕೆ ಸಾಕ್ಷ್ಯಾಧಾರಗಳೇನು? ವಿಗಮನ ರೂಪಿಸುವ ಸಾರ್ವತ್ರಿಕ ತರ್ಕವಾಕ್ಯ ಸತ್ಯವೇ ಆಗಿರುತ್ತದೆ ಎನ್ನುವುದಕ್ಕೆ ಸಾಕ್ಷ್ಯಾಧಾರ ಏನು? ಇದು ಕೂಡ ವಿಗಮನದ ಸಮಸ್ಯೆಗಳಲ್ಲಿ ಏನು ಮತ್ತೊಂದು ಅಂಶವಾಗುತ್ತೆ. ಸಮಸ್ಯೆ ಸಾರ್ವತ್ರಿಕ ಸತ್ಯವೇ ಆಗಿರುತ್ತದೆ, ಸಾರ್ವತ್ರಿಕ ಸತ್ಯವೇ ಆಗಿರುತ್ತದೆ ಎಂಬುದಕ್ಕೆ ಭರವಸೆ ಏನು? ಕ್ವಶನ್ ಮಾರ್ಕ್. ಇದು ಕೂಡ ಇಲ್ಲಿ ವಿಗಮನದ ಸಮಸ್ಯೆಗಳಲ್ಲಿ ಮತ್ತೊಂದು ಸಮಸ್ಯೆ. ಇದನ್ನು ನಮ್ಮಲ್ಲಿ 5 ಮಾರ್ಕ್ ಕ್ವಶನ್ಸ್ಗೆ ವಿಗಮನದ ಸಮಸ್ಯೆಗಳು ಬರೆಯಿರಿ ಅಂತ ಕೇಳಿದರೆ 5 ಮಾರ್ಕ್ ಕ್ವಶನ್ಸ್ಗೆ ನಾವು ಈ ರೀತಿ 4 ಪಾಯಿಂಟ್ಸನ್ನು ನಾವು 4 ಅಥವಾ 5 ಪಾಯಿಂಟ್ಸನ್ನು ಬರೀಬೇಕಾಗ್ತದೆ. ಇದು 5 ಮಾರ್ಕ್ ಕ್ವಶನ್ಸ್ಗೆ, ಇದು ಸಬ್ 1 ಆಯಿತು. 5 ಮಾರ್ಕ್ ಕ್ವಶನ್ಸ್ಗೆ 1 ಆಯಿತು. ಈ ಮಾಡಲ್ ಕ್ವಶನ್ಸಲ್ಲಿ ಈಗ ಇದೇ 5 ಮಾರ್ಕ್ ಕ್ವಶನ್ಸ್ಗೆ ಇದೇ ಚಾಪ್ಟರ್ಲಿ ಇನ್ನು ಸೆಕೆಂಡ್ ಒನ್ ಎರಡನೇದು 5 ಮಾರ್ಕ್ ಕ್ವಶನ್ಸ್ಗೆ ಎರಡನೇದು ಯಾವುದು? ಎರಡನೇ ಕ್ವಶನ್ನು ಕ್ವಶನ್ ನಂಬರ್ 2 ಎರಡನೇ ಕ್ವಶನ್ನು ಯಾವುದು? ಸಮಗ್ರ ಗಣನಾ ವಿಗಮನ ಅಥವಾ ಪರಿಪೂರ್ಣ ವಿಗಮನ. 5 ಮಾರ್ಕ್ ಕ್ವಶನ್ಸ್ಗೆ ಏನಿಲ್ಲಿ ಸಮಗ್ರ ಗಣನ ವಿಗಮನ ಅಥವಾ ಪರಿಪೂರ್ಣ ವಿಗಮನ. ಓಕೆ, ಇಲ್ಲಿ ಇದಕ್ಕೆ ಎಕ್ಸ್ಪ್ಲೇಷನ್ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದಾಗ ಸಮಗ್ರ ಗಣನ ವಿಗಮನ ಅಥವಾ 5 ಮಾರ್ಕ್ ಕ್ವಶನ್ಸ್ಗೆ ಇಲ್ಲಿ ಕೇಳಿದಾಗ ಪರಿಪೂರ್ಣ ವಿಗಮನ ಬಾರ್ ಸಮಗ್ರ ಗಣನಾ ವಿಗಮನ. ಸೆಕೆಂಡ್ ಒನ್ 5 ಮಾರ್ಕ್ ಕ್ವಶನ್ಸ್ಗೆ ಯಾವುದಿದೆ? ಪರಿಪೂರ್ಣ. ಅದಕ್ಕೆ ಮತ್ತೊಂದು ಹೆಸರು ಸಮಗ್ರ. ಪರಿಪೂರ್ಣ ಅಂದರೆ ಪೂರ್ಣ. ಪರಿಪೂರ್ಣ ಬಾರ್ ಸಮಗ್ರ ಗಣನಾ ವಿಗಮನ. 5 ಮಾರ್ಕ್ ಕ್ವಶನ್ಸ್ ಕೇಳಬಹುದು. ನಿರೂಪಿಸಿರಿ. ಒಂದು 4 ಪಾಯಿಂಟ್ಸ್ ಅನ್ನು ಬರೆಯಬೇಕು. ಪರಿಪೂರ್ಣ ಬಾರ್ ಸಮಗ್ರ ಗಣನಾ ವಿಗಮನ. 5 ಮಾರ್ಕ್ ಕ್ವಶನ್ಸ್ಗೆ ಈ ರೀತಿ ಕೊಟ್ಟಿರ್ತಾರೆ. ಈಗ ಕೇಳಿದಾಗ ಅವರ 5 ಪಾಯಿಂಟ್ಸ್ ಹೇಗೆ ನೋಡಿ. ಇಲ್ಲಿ ಈ ಪರಿಪೂರ್ಣ ಅಥವಾ ಸಮಗ್ರ ಗಣನಾ ವಿಗಮನದಲ್ಲಿ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ಸ್ಥಿರೀಕರಿಸುವ ಮುನ್ನ ಅಲ್ಲಿ ಬರುವಂತಹ ಎಲ್ಲ ದೃಷ್ಟಾಂತಗಳನ್ನು ಬಿಡಿಯಾಗಿ ಪ್ರತ್ಯೇಕಿಸಿ ಅವಲೋಕಿಸಿ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸಲಾಗುತ್ತದೆ. ಇದು ಫಸ್ಟ್ ಪಾಯಿಂಟ್ಸು. ಸಮಗ್ರ ಗಣನ ವಿಗಮನದಲ್ಲಿ ಏನಿದೆ ಫಸ್ಟ್ ಪಾಯಿಂಟ್ಸು ಅಂದರೆ ಇಲ್ಲಿ ಪರಿಪೂರ್ಣ ಫಸ್ಟ್ ಪಾಯಿಂಟ್ಸ್ ಇದಕ್ಕೆ 5 ಮಾರ್ಕ್ಸ್ ಕೇಳಿದಾಗ 5 ಪಾಯಿಂಟ್ಸ್ ಅನ್ನು ಬರೆಯಬೇಕು. ಪರಿಪೂರ್ಣ ಅಂದರೆ ಓಕೆ, ಇಲ್ಲಿ ಸಮಗ್ರ ಅಂದರೆ ಹೆಸರೇ ಸೂಚಿಸುವಂತೆ ಎಲ್ಲ ಅಂತ. ಪರಿಪೂರ್ಣ ಅಥವಾ ಸಮಗ್ರ ಅಂದರೆ ಈ ಪರಿಪೂರ್ಣ ಅಥವಾ ಸಮಗ್ರ ಗಣನವು ರೂಪಿಸಲಾಗುವಂತಹ ಒಂದು ಸಾರ್ವತ್ರಿಕ ತರ್ಕವಾಕ್ಯ ಅದನ್ನು ಸ್ಥಿರೀಕರಿಸುವ ಮುನ್ನ ಅಲ್ಲಿ ಬರುವಂತಹ ಎಲ್ಲ ದೃಷ್ಟಾಂತಗಳನ್ನು ಪ್ರತ್ಯೇಕವಾಗಿ ಅಂದರೆ ಬಿಡಿಯಾಗಿ ಪ್ರತ್ಯೇಕಿಸಿ ಅವಲೋಕಿಸಿ ಪರೀಕ್ಷಿಸಿ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸಲಾಗುತ್ತದೆ. ಇದು ಫಸ್ಟ್ ಪಾಯಿಂಟ್. ಏನು? ಪರಿಪೂರ್ಣ ಬಾರ್ ಸಮಗ್ರ. ಪರಿಪೂರ್ಣ ಬಾರ್ ಸಮಗ್ರ ಗಣನಾ ವಿಗಮನದಲ್ಲಿ ಸಮಗ್ರ ಗಣನಾ ವಿಗಮನದಲ್ಲಿ ಒಂದು ಸಾರ್ವತ್ರಿಕ ತರ್ಕವಾಕ್ಯ ಸ್ಥಿರೀಕರಿಸುವ ಮುನ್ನ ಅಂದರೆ ಅದನ್ನು ರೂಪಿಸುವ ಮುನ್ನ ಒಂದು ಸಾರ್ವತ್ರಿಕ ತರ್ಕವಾಕ್ಯ ಸಾರ್ವತ್ರಿಕ ತರ್ಕವಾಕ್ಯದಲ್ಲಿ ಬರುವಂತಹ ಸಾರ್ವತ್ರಿಕ ತರ್ಕವಾಕ್ಯದಲ್ಲಿ ಬರುವಂತಹ
ಪ್ರತ್ಯೇಕವಾಗಿ ಅವಲೋಕಿಸಿ ಒಂದು ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಪ್ರತ್ಯೇಕವಾಗಿ ಅವಲೋಕಿಸಿ ಒಂದು ಸಾರ್ವತ್ರಿಕ ತರ್ಕ ವಾಕ್ಯ ರೂಪಿಸಲಾಗುತ್ತದೆ. ಅಥವಾ ಸಾಮಾನ್ಯೀಕರಣ, ಒಂದು ಸಾರ್ವತ್ರಿಕ ತರ್ಕ ವಾಕ್ಯ ರೂಪಿಸಲಾಗುತ್ತದೆ. ಸಾರ್ವತ್ರಿಕ ತರ್ಕ ವಾಕ್ಯ ಸ್ಥಿರೀಕರಿಸಲಾಗುತ್ತದೆ ಅಥವಾ ರೂಪಿಸಲಾಗುತ್ತದೆ. ರೂಪಿಸಲಾಗುತ್ತದೆ. ಇದು ಫಸ್ಟ್ ಪಾಯಿಂಟ್ಸ್. ಪರಿಪೂರ್ಣ ಅಥವಾ ಸಮಗ್ರಗಣ ಗಮನಕ್ಕೆ ಅಂದರೆ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ಸ್ವೀಕರಿಸುವ ಮುನ್ನ ಅಲ್ಲಿ ಬರುವಂಥ ಎಲ್ಲ ದೃಷ್ಟಾಂತಗಳನ್ನು ಪ್ರತ್ಯೇಕವಾಗಿ ಬಿಡಿಯಾಗಿ ಅವಲೋಕಿಸಿ ಪರೀಕ್ಷಿಸಿ ಒಂದು ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಇದು ಫಸ್ಟ್ ಪಾಯಿಂಟ್ಸ್ ಪೈಮಾಸಿ ಕೇಳಿದಾಗ. ಇನ್ನು ಈ ಸಮಗ್ರಗಣ ಗಮನದಲ್ಲಿ ಸೆಕೆಂಡ್ ಪಾಯಿಂಟ್ಸು ಏನು, ಇಲ್ಲಿ ಈ ಒಂದು ಸಮಗ್ರಗಣ ವಿಗಮನದಲ್ಲಿ ಸೆಕೆಂಡ್ ಮನೆಯಲ್ಲಿ ಸಮಗ್ರಗಣ ಅಥವಾ ಪರಿಪೂರ್ಣ ವಿಗಮನದಲ್ಲಿ ಬರುವಂತಹ ಎಲ್ಲ ನಿದರ್ಶನಗಳನ್ನು ಪ್ರತ್ಯೇಕಿಸಿ ಪರೀಕ್ಷಿಸಲಾಗುತ್ತದೆ. ಪರೀಕ್ಷಿಸಿ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸಲಾಗುತ್ತದೆ. ಸೆಕೆಂಡ್ ಒನ್, ಸಮಗ್ರ ಬಾರ್ ಪರಿಪೂರ್ಣ ವಿಗಮನದಲ್ಲಿ ಬರುವಂತಹ ಸಮಗ್ರ ಬಾರ್ ಪರಿಪೂರ್ಣ ವಿಗಮನದಲ್ಲಿ ಬರುವಂತಹ ಪರಿಪೂರ್ಣ ವಿಗಮನದಲ್ಲಿ ಬರುವಂತಹ ಎಲ್ಲ ನಿದರ್ಶನಗಳನ್ನು ಅವಲೋಕಿಸಿ ಪರೀಕ್ಷಿಸಿ ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಓಕೆ, ಇದು ಎರಡನೇ ಪಾಯಿಂಟ್. ಸಮಗ್ರ ಗಣ ಅಥವಾ ಪರಿಪೂರ್ಣ ವಿಗಮನಕ್ಕೆ ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಇನ್ನು ಇಲ್ಲಿ ಹಾಗಾದರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಉದಾಹರಣೆಗಳು ಯಾವುಗಳು? ಈ ಸಮಗ್ರ ಗಣನ ವಿಗಮನಕ್ಕೆ ಉದಾಹರಣೆಗಳು ಅಂದರೆ ಫಸ್ಟ್ ಒನ್ ಉದಾಹರಣೆ ಒಂದು, ನಾವು ಏನಿ ಅಮೆರಿಕ, ಆಫ್ರಿಕಾ, ಯುರೋಪ್ ನಾನು ಕಂಡಂತಹ ಎಲ್ಲ ಖಂಡಗಳಲ್ಲಿಯೂ ಅಂದರೆ ದೊಡ್ಡ ನದಿಗಳಿವೆ. ಇದು ಅಂದರೆ ನಾನು ಕಂಡಂತೆ ಎಲ್ಲ ನದಿಗಳಲ್ಲೂ ಕೂಡ ನಾವು ಅವಲೋಕಿಸಿದಂತಹ ನೋಡಿದಂತಹ ನದಿಗಳಲ್ಲಿ ದೊಡ್ಡ ನದಿಗಳಿವೆ ಖಂಡಗಳಲ್ಲಿ. ಇದು ಉದಾಹರಣೆ ಒಂದು. ಇದರಲ್ಲಿ ನಾನು ಕಂಡಂತೆ ನಮ್ಮ ಅನುಭವಕ್ಕೆ ಬಂದಿರಬೇಕದು. ನಾನು ಕಂಡಂತೆ ಆಫ್ರಿಕಾ, ಅಮೇರಿಕಾ, ಯುರೋಪ್ ಡ್ಯಾಶ್ ಆಫ್ರಿಕಾ, ಅಮೇರಿಕಾ, ಯುರೋಪ್ ಡ್ಯಾಶ್ ನಾನು ಕಂಡಂತೆ ಎಲ್ಲ ಖಂಡಗಳಲ್ಲಿಯೂ ದೊಡ್ಡ ನದಿಗಳಿವೆ. ನಾನು ಕಂಡ ಎಲ್ಲ ಖಂಡಗಳಲ್ಲಿಯೂ ದೊಡ್ಡ ನದಿಗಳಿವೆ. ಓಕೆ, ಇನ್ನು ಉದಾಹರಣೆ ಎರಡು. ಉದಾಹರಣೆಗಳಲ್ಲಿ ಅಂದರೆ ಜನವರಿ, ಫೆಬ್ರವರಿ ಡ್ಯಾಶ್ ಒಂದು ವರ್ಷದ ಎಲ್ಲ ತಿಂಗಳಿನಲ್ಲಿಯೂ 31 ದಿನಗಳಿಗಿಂತ ಕಡಿಮೆ ದಿನಗಳಿರುತ್ತವೆ. ಇದು ಇಲ್ಲಿ ಎರಡನೇ ಉದಾಹರಣೆ.
ಜನವರಿ, ಫೆಬ್ರವರಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಒಂದು ವರ್ಷದ ಎಲ್ಲ ತಿಂಗಳಿನಲ್ಲಿಯೂ 30 ದಿನಗಳಿಗಿಂತ ಕಡಿಮೆ ದಿನಗಳಿರುತ್ತವೆ. ಉದಾಹರಣೆ ಯಾವುದು? ಡ್ಯಾಶ್ ಡ್ಯಾಶ್ ಒಂದು ವರ್ಷದ ಎಲ್ಲ ತಿಂಗಳಿನಲ್ಲಿಯೂ 31 ದಿನಗಳಿಗಿಂತ ಕಡಿಮೆ ದಿನಗಳಿರುತ್ತವೆ. ಎಲ್ಲ ತಿಂಗಳಿನಲ್ಲಿಯೂ 31 ದಿನಗಳಿಗಿಂತ ಕಡಿಮೆ ದಿನಗಳಿವೆ. ಓಕೆ, ಇಲ್ಲಿ ನಾವು ಈ ಸಮಗ್ರ ಗಣನಾ ವಿಗಮನದಲ್ಲಿ ಅಂದರೆ ಅದೇ ರೀತಿಯಾಗಿ ಉದಾಹರಣೆ 3 ಈ ತರಗತಿಯಲ್ಲಿನ ಉದಾಹರಣೆ 3 ಈ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದವರಾಗಿದ್ದಾರೆ. ಇಲ್ಲಿ ಯಾರೇ ಕರ್ನಾಟಕದವರಾಗಿದ್ದಾರೆ ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ನಾವು ಅವಲೋಕಿಸಿ ಪರೀಕ್ಷಿಸಿ ಅವನು ಕರ್ನಾಟಕದವನು ಎನ್ನುವಂಥದ್ದು ನಮಗೆ ಕನ್ಫರ್ಮೇಷನ್ ಆದಾಗ ಈ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದವರಾಗಿದ್ದಾರೆ. ಈ ರೀತಿ ಸಾಮಾನ್ಯೀಕರಣವನ್ನು ಮಾಡಲಾಗುತ್ತದೆ. ಸಾಮಾನ್ಯೀಕರಣ ಮಾಡುವುದಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಕೂಡ ಅವಲೋಕಿಸಿ ಪರೀಕ್ಷಿಸಿ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸಲಾಗುತ್ತದೆ. ಇದು ಉದಾಹರಣೆ 3. ಈ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಒಬ್ಬೊಬ್ಬರಿಗೆ ನಾವು ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿ ನಾವು ಅವಲೋಕಿಸಿ ಪರೀಕ್ಷಿಸಿ ಒಂದು ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಈ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದವರಾಗಿದ್ದಾರೆ. ಇದು ಉದಾಹರಣೆ 3. ಕರ್ನಾಟಕದವರಾಗಿದ್ದಾರೆ. ಉದಾಹರಣೆ 3. ಓಕೆ, ಇನ್ನು ಹಾಗಾದರೆ ಕನ್ಕ್ಲೂಷನ್ ಅಲ್ಲಿ ಏನು? ಈ ಸಮಗ್ರ ಗಣನಾ ವಿಗಮನದಲ್ಲಿ ಸಾಮಾನ್ಯೀಕರಣ ಇರುತ್ತಾ, ವಿಗಮನ ನೆಗೆತ ಎನ್ನುವಂಥದ್ದು ಇರುತ್ತಾ, ಇವುಗಳನ್ನೆಲ್ಲ ನಾವು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ಸ್ ಉದಾಹರಣೆ ಆಯಿತು. ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ನಾವು ಉದಾಹರಣೆ ನೆಕ್ಸ್ಟ್ ಪಾಯಿಂಟ್ಸ್ 3 ಸಮಗ್ರ ಗಣನಾ ವಿಗಮನದಲ್ಲಿ ಸಾಮಾನ್ಯೀಕರಣ ವಿರುವುದಿಲ್ಲ. ಸಮಗ್ರ ಯಾಕೆಂದ್ರೆ ನಾವು ನೋಡಿದಂತಹ ಅಷ್ಟೇ ದೃಷ್ಟಾಂತಗಳನ್ನು ಮಾತ್ರ ಇಲ್ಲಿ ಅವಲೋಕಿಸಿ ಹೇಳಲಾಗುತ್ತದೆ. ಅದಕ್ಕಿಂತ ಹೆಚ್ಚಿನ ಜ್ಞಾನದ ಪ್ರಗತಿ ಇರುವುದಿಲ್ಲ. ಒಂದು ಲಿಮಿಟ್, ನಾವು ನೋಡಿದಂತ ಕಂಡಂತ ನಮ್ಮ ಅನುಭವಕ್ಕೆ ಬಂದವುಗಳನ್ನು ಮಾತ್ರ ಇಲ್ಲಿ ಅನುಸರಿಸಿ ಒಂದು ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಹಾಗಾಗಿ ಯೂನಿವರ್ಸಲ್ ಜನರಲೈಸೇಷನ್ ಸಾರ್ವತ್ರಿಕ ತರ್ಕವಾಕ್ಯ ಇರುವುದಿಲ್ಲ. ಸಮಗ್ರ ಗಣನಾ ವಿಗಮನದಲ್ಲಿ ಸಾಮಾನ್ಯೀಕರಣ ವಿರುವುದಿಲ್ಲ. ಸಮಗ್ರ ಗಣನಾ ವಿಗಮನದಲ್ಲಿ ಸಾಮಾನ್ಯೀಕರಣ ವಿರುವುದಿಲ್ಲ. ಓಕೆ, ಪಾಯಿಂಟ್ಸ್ ವಿಗಮನ ನೆಗೆತ. ಹಾಗಾದರೆ ಇಂಡಕ್ಟಿವ್ ಲೀಪ್ ಇರುತ್ತಲ್ಲ, ಇಂಡಕ್ಟಿವ್ ಲೀಪ್ ವಿಗಮನ ನೆಗೆತ ಇರುವುದಿಲ್ಲ. ಯಾಕೆ? ನಾವೆಲ್ಲ ಒಂದು ಸಾಮಾನ್ಯೀಕರಣ ರೂಪಿಸುವ ಮುನ್ನ ಎಲ್ಲ ದೃಷ್ಟಾಂತಗಳನ್ನು ಕೂಡ ಬಿಡಿಯಾಗಿ ಪ್ರತ್ಯೇಕವಾಗಿ ಅವಲೋಕಿಸಿ ಪರೀಕ್ಷಿಸಿ ಒಂದು ಸಾಮಾನ್ಯೀಕರಣ ಮಾಡಲಾಗುತ್ತದೆ. ಆದರೆ ಇಲ್ಲಿ ಇಂಡಕ್ಟಿವ್ ಲೀಪ್ ಅಂದರೆ ವಿಗಮನ ನೆಗೆತದ ಅವಶ್ಯಕತೆ ಇರುವುದಿಲ್ಲ. ಓಕೆ, ವಿಗಮನದಲ್ಲಿ ಸಾಮಾನ್ಯೀಕರಣ ಇರುವುದಿಲ್ಲ. ಜನರಲೈಸೇಷನ್ ಕೇಳ್ತೀವಿ, ಇರುವುದಿಲ್ಲ. ಓಕೆ, ಇನ್ನು ವಿಗಮನ ನೆಗೆತದ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್ಸ್ ಇಲ್ಲಿ ವಿಗಮನ ನೆಗೆತದ ಅವಶ್ಯಕತೆ ಇರುವುದಿಲ್ಲ. ವಿಗಮನ ನೆಗೆತ ಇಂಡಕ್ಟಿವ್ ಲೀಪ್ INDUCTIVE ಇಂಡಕ್ಟಿವ್ ಲೀಪ್ ವಿಗಮನ ನೆಗೆತದ ಅವಶ್ಯಕತೆ ಇರುವುದಿಲ್ಲ. ಅವಶ್ಯಕತೆ
ಓಕೆ. ಇನ್ನು ನೆಕ್ಸ್ಟ್ ಹಾಗಾದರೆ ಇಲ್ಲಿ ನಾವು ಕನ್ಕ್ಲೂಷನಲ್ಲಿ ಅಂದರೆ ಇಲ್ಲಿ ನಾವು ಅವಲೋಕಿಸಿದಂತಹ ಜ್ಞಾನಕ್ಕಿಂತ ಇಲ್ಲಿ ಹೆಚ್ಚಿನ ಜ್ಞಾನ ಇರುವುದಿಲ್ಲ. ಇಲ್ಲಿ ಲಾಸ್ಟ್ ಒನ್ ಈ ಸಮಗ್ರ ಜ್ಞಾನ ವಿವರಣದಲ್ಲಿ ನಾವು ಅವಲೋಕಿಸಿದಂತಹ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನದ ಪ್ರಗತಿ ಇರುವುದಿಲ್ಲ. ಯಾಕೆಂದರೆ ಸಾಮಾನ್ಯೀಕರಣ ಎನ್ನುವಂಥದ್ದು ಪ್ರತ್ಯೇಕ ಸಂಗತಿಗಳ ಅಥವಾ ದೃಷ್ಟಾಂತಗಳ ಒಂದು ವ್ಯಾಪ್ತಿ ಅಷ್ಟೇ ಆಗಿರುತ್ತದೆ. ಇದು ಮಿತಿಯಲ್ಲೇ ಓಕೆ. ಏನಂತೆ ಹೆಚ್ಚಿನ ಜ್ಞಾನದ ಪ್ರಗತಿ ಇರುವುದಿಲ್ಲ. ಸಮಗ್ರ ಗಣನಾ ವಿಗಮನದಲ್ಲಿ ಹೆಚ್ಚಿನ ಜ್ಞಾನದ ಪ್ರಗತಿ ಅಥವಾ ತಿಳುವಳಿಕೆ ಇರುವುದಿಲ್ಲ. ಸಮಗ್ರ ಗಣನಾ ವಿಗಮನದಲ್ಲಿ ಹೆಚ್ಚಿನ ಜ್ಞಾನದ ಪ್ರಗತಿ ಅಥವಾ ತಿಳುವಳಿಕೆ ಇರುವುದಿಲ್ಲ. ಹೆಚ್ಚಿನ ಜ್ಞಾನದ ಪ್ರಗತಿ ಅಥವಾ ತಿಳುವಳಿಕೆ ಇರುವುದಿಲ್ಲ. ಹೆಚ್ಚಿನ ಜ್ಞಾನದ ಪ್ರಗತಿ ತಿಳುವಳಿಕೆ ಇರುವುದಿಲ್ಲ. ಫುಲ್ ಸ್ಟಾಪ್. ಇಲ್ಲಿಗೆ ಇದು ಯಾವುದೋ 5 ಮಾರ್ಕ್ ಕ್ವೆಶ್ಚನ್ಸ್ಗೆ ವಿಗಮನದ ಸಮಸ್ಯೆ ಬರೆಯಿರಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ನಾವಿಲ್ಲಿ ಬರಿಬೇಕಾಗ್ತದೆ. ಇಲ್ಲಿ ಯಾವುದಾಯ್ತು ಫಸ್ಟ್ ಒನ್ ವಿಗಮನದ ಸಮಸ್ಯೆಗಳು 5 ಮಾರ್ಕ್ ಕ್ವೆಶ್ಚನ್ಸ್ ಆಯಿತು. ನೆಕ್ಸ್ಟ್ ಪರಿಪೂರ್ಣ ಸಮಗ್ರ ವಿಗಮನವನ್ನು ನಿರೂಪಿಸಿರಿ, ಇದು ಕೂಡ 5 ಮಾರ್ಕ್ ಕ್ವೆಶ್ಚನ್ಸ್ ಆಯಿತು. ನೆಕ್ಸ್ಟ್ ಕ್ವಶನ್ನು ನಾವಿಲ್ಲಿ 5 ಮಾರ್ಕ್ ಕ್ವೆಶ್ಚನ್ಸ್ಗೆ ನಾವು ಸಾದೃಶ್ಯನುಮಾನದ ಲಕ್ಷಣಗಳು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರಿ. ಇದಾದಮೇಲೆ ನಾವು ಈ ಚಾಪ್ಟರ್ಲ್ಲೇ ಸಬ್ 4ನಲ್ಲಿ ಫಸ್ಟ್ ಚಾಪ್ಟರ್ಗೆ ಸಂಬಂಧಿಸಿದಂತೆ ಈ ಮಾಡಲ್ ಕ್ವೆಶ್ಚನ್ಸ್ ಅಲ್ಲಿ ವಾದಗಳನ್ನು ಹೆಸರಿಸಿ ಮತ್ತು ಪರಿಶೀಲಿಸಿ ಅಂತ ಬರುತ್ತೆ. ವಾದಗಳ ಸಮಂಜಸತೆಯನ್ನು ಅಂತ ಇಲ್ಲಿ ಕೆಲವು ವಾದಗಳನ್ನು ಕೊಟ್ಟಿದ್ದಾರೆ. ಆ ವಾದಗಳ ಹೆಸರು, ಅಲ್ಲಿ ವಾದಗಳ ಒಂದು ಡೆಫಿನೇಷನ್, ಪ್ರಸ್ತುತ ವಾದದ ವಿವರಣೆ, ವಾದದ ಮೌಲ್ಯ, ವಾದದ ಸಮಂಜಸತೆ, ಇವೆಲ್ಲವನ್ನು ಕೂಡ ಇಲ್ಲಿ ಕೊಟ್ಟಂಥ ವಾದಗಳನ್ನು ನಾವು ಮುಂದಿನ ತರಗತಿಯಲ್ಲಿ ವಿಶ್ಲೇಷಿಸುವಂಥದ್ದು. ಓಕೆ. ಇಲ್ಲಿ ನೆಕ್ಸ್ಟ್ ನಾವಿಲ್ಲಿ ಸಭ್ಯನು ಕೆಳಗಿನ ವಾದಗಳನ್ನು ಪರಿಶೀಲಿಸಿ ಸಮಂಜಸತೆಯನ್ನು ಬರೆಯಿರಿ. ಇಲ್ಲಿ 20 ಮಾರ್ಕ್ಸ್ಗೆ ನಿಮ್ಮ ಆರಂಭಿಕ ಕ್ಯಾಲ್ಕುಲೇಷನ್ನಲ್ಲಿ 7 ವಾದಗಳನ್ನು ಕೊಡ್ತಾನೆ. ಆ 7 ವಾದಗಳಲ್ಲಿ 5 ವಾದಗಳನ್ನು ನೀವು ಹೆಸರಿಸಿಬಿಟ್ಟು ಅದರ ಸಮಂಜಸತೆಯನ್ನು ಪರಿಶೀಲಿಸಬೇಕು. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಂದು ಚಾಪ್ಟರ್ಗಳು ಕೂಡ 4 ವಾದಗಳು ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ಈ ಫಸ್ಟ್ ಚಾಪ್ಟರ್ನಲ್ಲಿ ಸಬ್ 4 ಅಲ್ಲಿ ಸಬ್ 1 ಮಾರ್ಕ್ ಕ್ವೆಶ್ಚನ್ಸ್ಗಳು, ಸಬ್ 2 ಮಾರ್ಕ್ ಕ್ವೆಶ್ಚನ್ಸ್ಗಳು, ಸಬ್ 3 5 ಮಾರ್ಕ್ ಕ್ವೆಶ್ಚನ್ಸ್. ಇನ್ನು ಸಬ್ 4 ವಾದಗಳನ್ನು ಹೆಸರಿಸಿ ಮತ್ತು ಪರಿಶೀಲಿಸಿ ಸಮಂಜಸತೆಯನ್ನು ವಿವರಿಸಿರಿ. ಇಲ್ಲಿ ಇದನ್ನ ಸಬ್ 4 ವಾದಗಳು ವಾದಗಳನ್ನು ಹೆಸರಿಸಿ ಮತ್ತು ಸಮಂಜಸತೆಯನ್ನು ಪರಿಶೀಲಿಸಿ. ವಾದಗಳನ್ನು ಹೆಸರಿಸಿರಿ, ಫುಲ್ ಸ್ಟಾಪ್. ಸಮಂಜಸತೆಯನ್ನು ಪರಿಶೀಲಿಸಿ, ಸಮಂಜಸತೆಯನ್ನು ಪರಿಶೀಲಿಸಿ, ಸಮಂಜಸತೆಯನ್ನು ಪರಿಶೀಲಿಸಿರಿ. ಇದೇ ವಾದಗಳನ್ನು ಕೊಟ್ಟಿದ್ದೇನೆ, 5 ಬರೆಯಬೇಕು. ಸಮಂಜಸತೆಯನ್ನು ಪರಿಶೀಲಿಸಿರಿ. ಓಕೆ. ಇವು ನೆಕ್ಸ್ಟ್ ನಾವು ಮುಂದಿನ ಕ್ಲಾಸಲ್ಲಿ ಇದೇನು ಸಬ್ 4ಕ್ಕೆ ವಾದಗಳನ್ನು ಹೆಸರಿಸಿ ಮತ್ತು ಸಮಂಜಸತೆಯನ್ನು ಪರಿಶೀಲಿಸಿ ಅನ್ನೋದನ್ನ ಈ ಟಾಪಿಕ್ ಅನ್ನು ನೆಕ್ಸ್ಟ್ ಪೀರಿಯಡ್ ಅಂದರೆ ಮುಂದಿನ ಪೀರಿಯಡಲ್ಲಿ ನಾವಿಲ್ಲಿ ಎಷ್ಟು ವಾದಗಳನ್ನು ಕೊಡ್ತಾನೆ, 1 2 3 ನೆಕ್ಸ್ಟು 4 5 ವಾದಗಳು ಇದ್ದಾವೆ. ಆ 5 ವಾದಗಳನ್ನು ಕೂಡ ಹೆಸರಿಸಿಬಿಟ್ಟು ಅವುಗಳ ಎಕ್ಸ್ಪ್ಲೇಷನನ್ನು ಕೊಡುವಂಥದ್ದು. ಅಲ್ಲಿಗೆ ಈ ಚಾಪ್ಟ್ರು ವಾದಗಳನ್ನು ಹೆಸರಿಸಿ ಮತ್ತು ಪರಿಶೀಲಿಸಿದ ಆದಮೇಲೆ ಈ ಸಬ್ಜೆಕ್ಟ್ ಆದಮೇಲೆ
ಈ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಮಾರ್ಕ್ 2 ಮಾರ್ಕ್ 5 ಮಾರ್ಕ್ 10 ಮಾರ್ಕ್ ಕ್ವೆಶ್ಚನ್ಸ್ 10 ಮಾರ್ಕ್ ಕ್ವೆಶ್ಚನ್ಸ್ ಒಂದಿದೆ ಸಬ್ 5 ಇದೆ 10 ಮಾರ್ಕ್ ಕ್ವೆಶ್ಚನ್ಸ್ ಅವನು ಕೂಡ ಅವೆಷ್ಟಿದಾವೆ 10 ಮಾರ್ಕ್ ಕ್ವೆಶ್ಚನ್ಸ್ ಓಕೆ ಅವನು 3 ಇದಾವೆ ಅದು ಕೂಡ ಒಂದು 2 ಪೀರಿಯಡ್ ಅಥವಾ 1 ಪೀರಿಯಡ್ 2 ಪೀರಿಯಡ್ ಆಗುತ್ತೆ ಅಲ್ಲಿಗೆ ಈ ಮಾಡಲ್ ಕ್ವೆಶ್ಚನ್ಸ್ ಮಾದರಿ ಪ್ರಶ್ನೆಗಳು ಮುಗಿಯುತ್ತೆ ಫಸ್ಟ್